ಒಂದು ಸುನ್ನಿ ಸೆಂಟರ್ ಬರೀ ಒಂದು ದಕ್ಷಿಣ ಕನ್ನಡ ಮುಸ್ಲಿಂ ಸ್ಟೇಟ್ ಮಾತ್ರ ಅಲ್ಲ, ಇಡೀ ಭಾರತದ ದೇಶ ವಿದೇಶದ ಎಲ್ಲ ಮುಸ್ಲಿಮರ ಒಂದು ಮುಖ್ಯ ಶಿಕ್ಷಣ ಪಾತ್ರವಾಗಿ ಬೆಳಗಬೇಕು. ಇದಕ್ಕೆ ನಾವೆಲ್ಲರೂ ಸಹಕಾರಿಯಾಗಬೇಕು. നിങ്ങൾ റായത്തില് ചമ്മനം ഇമ്പ്രൂവ് ആക്കോರು ആലിമ ആക്കോರು ಎಂದೇ ಆಕರು ನಾ ಅಪ್ಪ ನಾ ಚೆನ್ನ ನಕ್ಕ ಬಿಟ್ಟದನ್ನ ಬೇಡ. ನಾನು ಈ ಕಮಿಟಿ ಇನ್ನೆಂಗು ನಂಗೆ ಎಪಿ ಉಸ್ತಾದ್ ನೇತೃತ್ವದಲ್ಲಿ ஒரு 10 ಟ್ರಸ್ಟಿ ಮಾರು ಮಾಷಾ ಅಲ್ಲ ನಕ್ಕ ಅಪ್ಪ ನಾ ಕೇಟ ಬೇರೊಂದು ಅಲ್ಲ ನಿಂಗೆ ಅಂಜಿಂಜಿಲ ಕಾಸು ಮಾತಾಡೋರು ಬಾಕಿಸೋರು ನಾನು ಹಾಕ್ರೆ ಅಲ್ಹಮ್ದುಲಿಲ್ಲಾ. ಈ ಎಪಿ ಉಸ್ತಾದ್ ರೊಟ್ಟು ಜಂಡಾಯತಿ പോഞ്ചി പോണാറില് ನಾನು ಆಲಿಮ ಕ್ಲಾಸ್ തുടങ്ങിയಪ್ಪ ಡಿಗ್ರಿ തുടങ്ങിയ ನಂಗೆ BR ಚಿಟ್ಲೆ ಅಂತ ಮಾಡರ್ನ್ ಸ್ಕೂಲ್ ಹಾಕ್ರ ಸರತ್ ಗುರುನಾಕ ನಾ BR ಚಿಟ್ಟೆ ಇಲ್ಲ ಅದು പിന്നെ PUC ആകെ BR ചിಟ್ಟೆ ಇಲ್ಲ ഇവിടെ ചെമ്മ പേടിക്ക വന്ന് ഇത്ര ചെറിയ പക്കത്തില് ഇങ്ങനത്തെ ക്യാമ്പസ് കൊടുക്കുന്നുണ്ടെങ്കിൽ ഇനി 1 ലാഖ് ജനലാക്ക് നല്ല മക്ക വർഷത്തെ ഫീസ് കൊടുക്കുന്ന സ്കൂളായെങ്കോ ഇങ്ങനത്തെ ഒരു ക്യാമ്പസ് ഇല്ല. ഇത് ഹക്കായിട്ടല്ലേ. ഇങ്ങനത്തെ ഒരു വ്യവസ്ഥിതമായിട്ട് ഞങ്ങൾ കോളേജ് ഞങ്ങളെ മക്കം പഠിച്ചിട്ടില്ല നിങ്ങൾക്ക് ಅವಕಾಶ ಆಗ್ತಂದ್ರೆ ಅಲ್ಹಮ್ದುಲಿಲ್ಲಾ. ಇದು ನಲ್ಲ ನಮ್ತಲು ಇನ್ಶಾ ಅಲ್ಲಾ ಮುಂದೊಂದು ಕೊಂಪೋಗು ನಿಂಗಲ ಉಮ್ಮ ಬಂಗ ಮಾರೋ ನಕ್ಕೋರು ದುವಾ ಇಟ್ಟಿಗೆ ಮಾತ್ರ. ಹಾಜಿ BM ಮಮ್ತಾಜ್ ಅಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರ ವಲಯದಲ್ಲಿ ಅತ್ಯಂತ ಚಿರಪರಿಚಿತ ಹೆಸರು. ಜಿಲ್ಲೆಯ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಿಸಿದ ಯಾವುದೇ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳು, ಸಂಘ ಸಂಸ್ಥೆಗಳು, ಸಂಘಟನೆಗಳು, ಕಾರ್ಯಕ್ರಮಗಳು, ಸಮಾವೇಶಗಳಲ್ಲಿ ಮುಂಚೂಣಿಯಲ್ಲಿರುವ ಹೆಸರು ಮರ್ಹೂಮ್ ಹಾಜಿ BM ಮಮ್ತಾಜ್ ಅಲಿಯವರು. ಅವರಿಲ್ಲದೆ ಮುಸ್ಲಿಂ ಸಮುದಾಯದ ಯಾವುದೇ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮ ಇಲ್ಲ ಎಂಬಷ್ಟು ಪ್ರಭಾವಿಯಾಗಿ ಗುರುತಿಸಿಕೊಂಡಿದ್ದರು. ಜಿಲ್ಲೆಯಲ್ಲಿ ಸರ್ವಧರ್ಮೀಯರ ಜೊತೆಗೆ ಅತ್ಯುತ್ತಮ ಬಾಂಧವ್ಯ ಹೊಂದಿದವರು. ಸಾಮುದಾಯಿಕ ಚಟುವಟಿಕೆಗಳಲ್ಲಿ ಅತ್ಯಂತ ಉತ್ಸಾಹದಲ್ಲಿ ಭಾಗವಹಿಸುತ್ತಿದ್ದ ಅವರು ಶೈಕ್ಷಣಿಕ ಸಾಮಾಜಿಕ ಯೋಜನೆಗಳನ್ನು, ಸಮ್ಮೇಳನಗಳು, ಸಮಾವೇಶಗಳ ಯಶಸ್ವಿಗಾಗಿ ಅವಿರತ ದುಡಿಯುತ್ತಿದ್ದರು. ಎಲ್ಲರೊಂದಿಗೂ ಆತ್ಮೀಯವಾಗಿ ಬೆರೆಯುತ್ತಿದ್ದವರು. ಯಾವುದೇ ಬೃಹತ್ ಕಾರ್ಯಕ್ರಮದ ಸಂಘಟನೆಗೆ ಅವರು ಇಳಿದರೆ ಆ ಕಾರ್ಯಕ್ರಮ ಯಶಸ್ಸು ಆಗುವವರೆಗೂ ವಿರಮಿಸುತ್ತಿರಲಿಲ್ಲ. ಜಿಲ್ಲೆಯ ಉದ್ಯಮಿಗಳ ವಲಯದಲ್ಲೂ ಪ್ರಭಾವಿಯಾಗಿದ್ದು ಮಮ್ತಾಜ್ ಅಲಿಯವರು ಹಲವಾರು ಉದ್ಯಮಿಗಳನ್ನ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸುತ್ತಿದ್ದರು. ಅವರನ್ನು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗುವಂತೆ ಪ್ರೋತ್ಸಾಹಿಸುತ್ತಿದ್ದರು.
ಮಮ್ತಾಜ್ ಅಲಿ ಎಂದರೆ ಬರೀ ಒಂದು ವ್ಯಕ್ತಿಯಾಗಿರಲಿಲ್ಲ, ಮುಸ್ಲಿಂ ಸಮುದಾಯಕ್ಕೊಂದು ಶಕ್ತಿಯಾಗಿದ್ದರು. ಜಿಲ್ಲೆಯ ಜನಪ್ರಿಯ ಮಾಜಿ ಶಾಸಕ ಮೊಯ್ದೀನ್ ಬಾವಾ ಹಾಗೂ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ BM ಫಾರೂಕ್, ಈ ಇಬ್ಬರೂ ಅಣ್ಣಂದಿರು ಕೂಡ ಕರ್ನಾಟಕ ರಾಜಕೀಯ ವಲಯದಲ್ಲಿ ದೊಡ್ಡ ಹೆಸರು ಪಡೆದರೂ ಕೂಡ ರಾಜಕೀಯದತ್ತ ಆಸಕ್ತಿ ವಹಿಸದೆ ಮಮ್ತಾಜ್ ಅಲಿಯವರು ಸಾಮಾಜಿಕ, ಶೈಕ್ಷಣಿಕ ಸೇವೆ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಬಹಳಷ್ಟು ಸಕ್ರಿಯರಾಗಿದ್ದರು. ಉತ್ತಮ ಸಂಘಟಕರೂ ಆಗಿದ್ದರು. ಮಮ್ತಾಜ್ ಅಲಿಯವರು ಹಾಜಿ BM ಅಹ್ಮದ್ ಬಾವಾ ಹಾಗೂ ಆಯಿಷಮ್ಮ ದಂಪತಿಗಳ ಪುತ್ರನಾಗಿ 1970 ಜನವರಿ 25ರಂದು ಸುರತ್ಕಲ್ನಲ್ಲಿ ಜನಿಸಿದರು. ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ವಲಯದಲ್ಲಿ ಮಂಗಳೂರು ಲೈನ್ ಅಂಡ್ ಮೆರೈನ್ ಇಂಡಸ್ಟ್ರೀಸ್ ಉದ್ಯಮವನ್ನು ನಡೆಸುತ್ತಿದ್ದರು. ಜಿಲ್ಲೆಯ, ರಾಜ್ಯದ ಹಾಗೂ ಕೇರಳದ ಹಿರಿಯ ಧಾರ್ಮಿಕ ವಿದ್ವಾಂಸರ ಗಣ್ಯ ವ್ಯಕ್ತಿಗಳ ಜೊತೆಗೆ ಆತ್ಮೀಯ ಒಡನಾಟ ಹೊಂದಿದ್ದವರು. ಸುನ್ನಿ ಧಾರ್ಮಿಕ ವಲಯದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿ ದೊಡ್ಡ ಸಂಖ್ಯೆಯ ಜನರ ಪ್ರೀತಿ ಗೌರವಕ್ಕೆ ಪಾತ್ರರಾಗಿದ್ದರು. ಮಮ್ತಾಜ್ ಆಲಿ ಅವರ ಒಂದು ಸ್ಮರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಈ ದಿನ ಇಟ್ಟುಕೊಂಡಿದ್ದೇನೆ. ಬಹಳ ಸಂತೋಷ. ನನಗೆ ಮಮ್ತಾಜ್ ಆಲಿ ಅವರ ಮತ್ತು ಅವರ ಇಡೀ ಕುಟುಂಬದ ಬಹಳ ನಿಕಟವಾದಂಥ ನನ್ನ ಸಂಬಂಧ. ಮಮ್ತಾಜ್ ಆಲಿ ಅವರ 5 ಜನ ಅಣ್ಣ ತಮ್ಮಂದಿರು ಕೂಡ 5 ಜನ ಅಣ್ಣ ತಮ್ಮಂದಿರು. ಇದರಲ್ಲಿ ಜನಾಬ್ ಹಾಜಿ BM ಫರೂಕ್ ರವರು ವಿಧಾನ ಪರಿಷತ್ ಸದಸ್ಯರು ಮತ್ತು ಜನಾಬ್ BA ಮೊಯ್ದೀನ್ ಬಾವಾರವರು ನನಗೆ ಬಹಳ ಹತ್ತಿರ ಇದ್ದುಕೊಂಡು ಅವರ ಎಲ್ಲ ಚಟುವಟಿಕೆಯನ್ನು ನಾನು ಗಮನಿಸಿಕೊಂಡು ಬಂದವ. ಇವತ್ತು ಅವರ ಒಬ್ಬ ತಮ್ಮನಾಗಿ ಇದ್ದಂಥ ಮಮ್ತಾಜ್ ಆಲಿ ಅವರು ಕೂಡ ಅದೇ ರೀತಿ ಅಣ್ಣನವರ ದಾರಿಯಲ್ಲೇ ಹೋಗ್ತಾ ಇದ್ದವರು. ಬಹಳಷ್ಟು ಸಮಾಜದ ಪರಿಕಲ್ಪನೆ ಇದ್ದವರು. ಬಹಳ ಕಷ್ಟಪಟ್ಟು ಸಂಪತ್ತನ್ನು ಮಾಡಿದವರು. ಕೇವಲ ಸಂಪತ್ತನ್ನು ಮಾಡಿದ್ದು ಮಾತ್ರ ಅಲ್ಲ, ಆ ಸಂಪತ್ತನ್ನು ಸಮಾಜದಿಂದ ಪಡೆದದ್ದನ್ನು ಯಾವ ರೀತಿ ಸಮಾಜಕ್ಕೆ ಕೊಡಬೇಕು ಎಂಬುದನ್ನು ಬಹಳ ಅರ್ಥಪೂರ್ಣವಾಗಿ ತನ್ನ ಬದುಕಿನಲ್ಲಿ ಮಾಡಿಕೊಂಡು ಬಂದವರು. ವಿದ್ಯಾಕ್ಷೇತ್ರಕ್ಕೆ, ಧಾರ್ಮಿಕ ಕ್ಷೇತ್ರಕ್ಕೆ ಅಪಾರವಾಗಿ ಕೆಲಸವನ್ನು ಮಾಡಿಕೊಂಡು ಬಹಳಷ್ಟು ಗೆಳೆಯರನ್ನೆಲ್ಲ ಇಟ್ಟುಕೊಂಡು ಎಲ್ಲ ಜನಾಂಗದ ಜನರೊಟ್ಟಿಗೆ ಬಹಳ ಪ್ರೀತಿಯಿಂದ ಇದ್ದವರು. ನನ್ನ ಮನೆಗೆ ಬಂದಿದ್ದರು, ಅವರ ಕುಟುಂಬವೂ ಬಂದಿತ್ತು. ಬಂದುಕೊಂಡು ನಮ್ಮೊಟ್ಟಿಗೆ ಊಟ ಮಾಡಿದ ಕ್ಷಣಗಳೆಲ್ಲವೂ ನನಗೆ ನೆನಪಿದೆ. ಪ್ರತಿ ಸಲವೂ ಅದೆಷ್ಟೋ ಬಾರಿ ನನಗೆ ಸಿಕ್ಕಿದ್ರು. ಅವರ ವಿದ್ಯಾಸಂಸ್ಥೆಗೂ ನಾನು ಹೋಗಿದ್ದೆ. ಬಹಳ ತಾಳ್ಮೆ ಇದ್ದವರು, ಬಹಳಷ್ಟು ಸಜ್ಜನ. ಕೃಷ್ಣಾಪುರದ ಅಲ್ ಬದ್ರಿಯಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಮತ್ತು ಜಿಲ್ಲಾ ಮುಸ್ಲಿಂ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ಉಪಾಧ್ಯಕ್ಷರಾಗಿ, ಕಾಟಿಪಳ್ಳದ ಮಿಸ್ಬಾವುಲ್ ಹುದಾ ವಿಮನ್ಸ್ ಅರಬಿಕ್ ಕಾಲೇಜಿನ ಅಧ್ಯಕ್ಷರಾಗಿ, ಕೃಷ್ಣಾಪುರದ 7ನೇ ಬ್ಲಾಕ್ ಬದ್ರಿಯಾ ಜಮಾತ್ ಮುಸ್ಲಿಂ ಜಮಾತಿನ ಅಧ್ಯಕ್ಷರಾಗಿ, ಕರ್ನಾಟಕ ಸುನ್ನಿ ಮದ್ರಸಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ, ಪುತ್ತೂರು ಕುಮ್ರಾ ಮರ್ಕಜಲ್ ವುಮೆನ್ಸ್ PU ಮತ್ತು ಇಸ್ಲಾಮಿಕ್ ಕಾಲೇಜಿನ ಉಪಾಧ್ಯಕ್ಷರಾಗಿ, ಕೇರಳದ ಕಲ್ಲಿಕೋಟೆಯ ಸುನ್ನಿ ಮದ್ರಸಾ ವಿದ್ಯಾಭ್ಯಾಸ ಬೋರ್ಡಿನ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ, ಮಂಗಳೂರು ಪಂಪ್ವೆಲ್ ಇಸ್ಲಾಮಿಕ್ ಕಲ್ಚರಲ್ ಸೆಂಟರಿನ ಮಸ್ಜಿದುಲ್ ತಕ್ವಾ ಪ್ರಧಾನ ಕಾರ್ಯದರ್ಶಿಯಾಗಿ, ನಂಡಪೆಂಗಲ್ ಸಮಿತಿಯ ಅಧ್ಯಕ್ಷರಾಗಿ, ಕರ್ನಾಟಕ ಮುಸ್ಲಿಂ ಕೌನ್ಸಿಲ್ನ ಕಾರ್ಯದರ್ಶಿಯಾಗಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೈನಾರಿಟಿ ಗೈಡೆನ್ಸ್ ಫಾರಂನ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ಉಡುಪಿ ಜಿಲ್ಲಾ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಉಪಾಧ್ಯಕ್ಷರಾಗಿ, ಇನ್ನು 10 ಹಲವು ಸಂಘಟನೆಗಳಲ್ಲಿ ಪದಾಧಿಕಾರಿಯಾಗಿ, ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದರು. ರಾಜಕೀಯದಲ್ಲಿ ನೇರವಾಗಿ ಯಾವುದೇ ಪಕ್ಷದಲ್ಲೂ ಗುರುತಿಸಿಕೊಳ್ಳದಿದ್ರೂ ಎಲ್ಲಾ ಪಕ್ಷದ ಹಿರಿಯ ನಾಯಕರಿಗೆ ಆತ್ಮೀಯರಾಗಿದ್ದ ಅವರು ತಮ್ಮ ಸಹೋದರ ಮಾಜಿ ಶಾಸಕ BA ಮೊಯ್ದೀನ್ ಬಾವಾರವರ ಚುನಾವಣೆಯ ಸಂದರ್ಭದಲ್ಲಿ ಅತ್ಯಂತ ಸಕ್ರಿಯವಾಗಿ ದುಡಿದಿದ್ದರು. 2013ರ ಸಾಲಿನ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಸೇರಿ ಹಲವಾರು ಜನಪರ ಸಂಘ ಸಂಸ್ಥೆಗಳಿಂದ ಸನ್ಮಾನ, ಗೌರವ ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದರು. ಇಂತಹ ಸಾಮಾಜಿಕ ಧಾರ್ಮಿಕ ಮುಂದಾಳು
BM ಮುಮ್ತಾಜ್ ಅಲಿಯವರು ಅಕ್ಟೋಬರ್ 6, 2024 ಈ ನಾಡಿನ ಮುಸ್ಲಿಂ ಸಮುದಾಯ ಮಾತ್ರವಲ್ಲದೆ ಸರ್ವಧರ್ಮ ಬಾಂಧವರು ಕೂಡ ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ತನ್ನ 54ನೇ ಪ್ರಾಯದಲ್ಲಿ ನಮ್ಮನ್ನು ಅಗಲಿದರು. तो कर्नाटक के मंगलुरु से एक बड़ी खबर आ रही है। पूर्व कांग्रेस एमएलए का भाई लापता है। इस वक्त की ये बड़ी खबर। आपको बता दें, मोहिउद्दीन बाबा के भाई मुमताज लापता है। कोल्लूर ब्रिज के पास उनकी कार मिली है। फिलहाल एसडीआरएफ की टीम तलाश में जुटी है। ये बड़ी जानकारी आपको दे रहे हैं। तो पूर्व कांग्रेस के एमएलए, उनके भाई लापता बताए जा रहे हैं और इसी के साथ साथ कोल्लूर ब्रिज के पास से उनकी कार मिली है। മംഗളൂരുവിൽ പ്രമുഖ വ്യവസായിയെ കാണാനില്ല. മുൻ എംഎൽഎ മൊഹിയുദ്ദീൻ ബാവയുടെയും MLC BM ഫാറൂഖിന്റെയും സഹോദരൻ BM മുംതാസ് അലിയെയാണ് കാണാതായത്. മുംതാസ് അലിയുടെ കാർ മംഗളൂരുവിലെ കുളൂർ പുഴ പാലത്തിന് സമീപത്ത് നിന്ന് കണ്ടെത്തിയിട്ടുണ്ട്. ദക്ഷിണ കന്നഡ ജില്ലയിൽ മുംതാസ് അലിയെ പോലെയുള്ള ഒരു നന്മ ചെയ്യുന്ന ഒരാളെ ഞാൻ കാണുന്നില്ല. ഞാനിപ്പോൾ കർണാടക 5 ഡിസ്ട്രിക്റ്റിൻ്റെ ഹജ്ജ് കമ്മിറ്റി മെമ്പറാണ് സർക്കാരിൻ്റെ. ഈ മുംതാസ് അലി സൂസൈഡാക്കി എന്ന് പറയുന്നത് ഇസ്ലാമിൽ സംബന്ധിച്ചിടത്തോളം മുംതാസ് അലി സ്വയബോധം കൊണ്ട് ചെയ്തതല്ല. ഒരാളുടെ ഡിപ്രഷൻ കൊണ്ട് സ്വയബോധം നഷ്ടപ്പെട്ട് അയാൾക്ക് എന്ത് ചെയ്യണമെന്നറിയാതെ, അഥവാ ഭ്രാന്ത് എന്ന് മലയാളത്തിൽ പറയും, ആ പറയുന്ന രീതി ഒരാൾക്കുണ്ടായാൽ അയാൾക്ക് ശരീഅത്തിൻ്റെ ഹുക്കുമൊന്നും ബാധകമല്ല. അയാൾ ചെയ്യുന്നതൊന്നും മുഖവിലക്കെടുക്കാൻ കഴിയില്ല. അയാൾക്ക് ഒന്നും ശരീഅത്തിൽ നിർബന്ധവും അല്ല. ആ ഒരു ഭ്രാന്തൻ്റെ ഹാലിൽ അയാൾ ചെയ്തതുകൊണ്ട് തന്നെ ഇസ്ലാമിൽ പറയുന്ന സൂസൈഡിൻ്റെ കുറ്റക്കണത്തിൽ അയാൾ ഒരിക്കലും പെടുന്നില്ല. അതുകൊണ്ട് എൻ്റെ പ്രിയപ്പെട്ടവരെ, എൻ്റെ ഈ ശബ്ദം കേൾക്കുന്നവരൊക്കെ നമ്മുടെ മുംതാസ് അലിയെ ഒരു മോശമായ രീതിയിൽ അദ്ദേഹത്തിൻ്റെ മരണത്തെ ചിത്രീകരിക്കാതെ അള്ളാഹു അവൻ്റെ വിധിയിൽ അത് പറഞ്ഞു. അള്ളാഹുവിന്റെ മേൽ എല്ലാ ഈമാനുള്ളവരും തവക്കുലാക്കട്ടെ എന്ന് ഖുർആൻ പറഞ്ഞു. മറ്റൊരായത്തിൽ സൂറത്തുൽ ഹദീദിൽ അല്ലാഹു സുബ്ഹാനഹു വ തആല പ്രത്യേകം പറഞ്ഞു, മാ അസാബ മിൻ മുസീബത്തിൻ ഫിൽ അർളി വലാ ഫീ അൻഫുസികും ഇല്ലാ ഫീ കിതാബിൻ മിൻ ഖബ്ലി അൻ നബ്റഅഹാ. ഈ ഭൂമിയിൽ നടക്കുന്ന എല്ലാ കാര്യങ്ങളും നടപ്പാക്കുന്നത് അള്ളാഹുവാണ്. എന്നാൽ അള്ളാഹു പറയാണ്, അത് നടപ്പാക്കുന്നതിന് മുമ്പ് തുടക്കമില്ലാത്ത വിധത്തിൽ ഞാൻ അറിഞ്ഞതും അതേപോലെ ഈ ഭൂമിയിൽ എന്ത് സംഭവിക്കുന്നുണ്ടെങ്കിൽ, ഒരാൾക്ക് അംബുസിക്കും നിങ്ങളുടെ ശരീരത്തിൽ എന്ത് സംഭവിക്കുന്നുണ്ടെങ്കിൽ അതെല്ലാം അത് നടപ്പാക്കുന്നതിന് മുമ്പ് രേഖപ്പെടുത്തിയ സംഗതികൾ ഇങ്ങനെ നടക്കുകയാണ്. നേരത്തെ രേഖപ്പെടുത്തിയ സംഗതികൾ നടന്നുകൊണ്ടിരിക്കുകയാണ്. പുതുതായിട്ട് ഇവിടെ ഒന്നും നടക്കുന്നില്ല. എല്ലാം നേരത്തെ റെക്കോർഡാക്കപ്പെട്ടതുപോലെ നടക്കുകയാണ്. ശേഖന ഉസ്താദ് അവர்கள் ഇന്നിവിടെ എത്തുമെന്നാണ് ഉസ്താദും വിചാരിച്ചത്, ഞാനും വിചാരിച്ചത്, നമ്മളെല്ലാം വിചാരിച്ചു. പക്ഷെ അള്ളാഹുവിന്റെ തീരുമാനപ്രകാരം ഇപ്പോൾ ഇവിടെ എത്താൻ തീരുമാനമില്ല, അതുകൊണ്ട് എത്തിയിട്ടില്ല. ഇതേപോലെ തന്നെ ഓരോരുത്തരും മരിക്കുന്നതും ജനിക്കുന്നതും എല്ലാ സംഭവങ്ങളും നേരത്തെ റെക്കോർഡാക്കപ്പെട്ടത് അതിങ്ങനെ നടക്കുകയാണ്. ഇന്നതാലിക്ക് അലല്ലാഹു യസീർ. അള്ളാഹുവിന് അത് വളരെ എളുപ്പമാണ്, സിമ്പിളാണ്. വരുന്ന കാര്യങ്ങളെല്ലാം നേരത്തെ രേഖപ്പെടുത്തി വെച്ചു. എന്നിട്ട് അല്ലാഹു തആല ഒരു കാര്യം നമ്മളെ സൂചിപ്പിക്കുകയാണ്, ഇത് നിങ്ങളെ ഖുർആനിൽ പഠിപ്പിക്കുന്നത് എന്തിനാണ്? നിങ്ങൾക്ക് നഷ്ടപ്പെട്ട ഒരു വിഷയത്തിലും നിങ്ങൾ ദുഃഖിക്കാൻ പാടില്ല, ടെൻഷൻ അടിക്കാൻ പാടില്ല. നഷ്ടപ്പെട്ടതിൽ ദുഃഖിക്കുകയോ ടെൻഷൻ അടിക്കുകയോ ചെയ്യരുത്. അല്ലാഹു നിങ്ങൾക്ക് എന്ത് തന്നാലും അതിന്റെ പേരിൽ അഹങ്കരിക്കുകയും ചെയ്യരുത്. അത് ഞാനാണ് ആക്കിയത്, അതെനിക്ക് കിട്ടി, അത് ഞാൻ ചെയ്തുകൊണ്ട് ശരിയായി, ഞാനുള്ളതുകൊണ്ട് നടന്നു, ഇങ്ങനത്തെ ഒരു അഹങ്കാരവും നമുക്ക് എന്ത് കിട്ടിയാലും ഉണ്ടാകാൻ പാടില്ല. ഇതേപോലെ നമുക്ക് എന്ത് സംഭവിച്ചാലും അതിന്റെ പേരിൽ ടെൻഷൻ അടിക്കാൻ പാടില്ല. അതിനു വേണ്ടിയാണ് ഇതൊക്കെ നേരത്തെ റെക്കോർഡാക്കിയ സംഗതികൾ ഇങ്ങനെ നടക്കുകയാണ് എന്നത് നിങ്ങൾ മുംതാസും നമ്മളുമായുള്ള ബന്ധത്തിൽ അദ്ദേഹത്തിൻ്റെ സാമൂഹിക ജീവിതം നല്ല നിലയിലാണ് നിങ്ങൾ കണ്ടിട്ടുള്ളത്. കൃത്യസമയത്ത് നിസ്കരിക്കും, അതുപോലെ പാവപ്പെട്ടവരെ അല്ലാതെ സഹായിക്കും. കുറച്ചു കാലമായി മുംതാസിൻ്റെ കച്ചവടങ്ങളൊക്കെ കുറഞ്ഞപ്പോൾ കാശ് കയ്യിലില്ല എന്ന് വന്നപ്പോൾ അദ്ദേഹം
അദ്ദേഹത്തിൻ്റെ സഹോദരന്മാരോടൊക്കെ സക്കാത്ത് പോലെയുള്ള സ്വത്തുക്കൾ വാങ്ങി വേണ്ടപ്പെട്ട പാവപ്പെട്ടവർക്ക് കൊടുക്കുന്ന ഒരു പതിവുണ്ടായിരുന്നു. അങ്ങനെ അദ്ദേഹം ഒരിക്കലും ഒരു ലുബ്ധനായിട്ടോ പാവങ്ങളോട് കുറവല്ലാത്ത ആളായിട്ടോ കാണപ്പെട്ടിട്ടില്ല. ಎಪ್ಪಳು ಗ್ರಾಮ ಮುಫ್ತಿ AP ಅಬೂಬಕರ್ ಮುಸ್ಲಿಯಾರ್ ಅವರು ಮುಮ್ತಾಜ್ ರವರ ಮರಣ ದಫನ ಮಾಡಿದಂತಹ ಈದ್ಗಾ ಮಸೀದಿ 7ನೇ ಬ್ಲಾಕಿಗೆ ಬಂದು ಕೃಷ್ಣಾಪುರದಲ್ಲಿ ಅಲ್ಲಿ ಒಂದು ಅರ್ಧ ಗಂಟೆ ಅವರು ದುವಾ ಮಾಡಿಕೊಂಡು ಕಬರ್ ಹತ್ರ ಬಂದು ದುವಾ ಮಾಡಿಕೊಂಡು ಬಹುಶಃ ಅವ್ರ ಕಾರ್ದಿಂದ ಇಳಿದು ಸ್ವಲ್ಪ ದೂರದಲ್ಲಿ ನಾವು ಅರೇಂಜ್ಮೆಂಟ್ ಮಾಡಿದ್ದೆವು. ಆದರೆ ಅದನ್ನು ಕೇಳಿಲ್ಲ ಅವರು. ನಾನು ಖಬರ್ನ ಹತ್ರನೇ ಹೋಗ್ತೇನೆ ಅಂತೇಳಿ ಅಲ್ಲಿಗೆ ಇಳಿದು ಬಂದರು. ಈ ಇಳಿ ವಯಸ್ಸಿನಲ್ಲೂ ಆರೋಗ್ಯ ಸರಿ ಇಲ್ಲದಿದ್ರು ಮತ್ತು ಅವರು ಹೇಳಿದ್ರಲ್ಲಿ ನಾನು ಮುಮ್ತಾಜಿನ ಬಾಂಧವ್ಯ ಯಾವ ರೀತಿ ಅಂತ ಹೇಳಿದರೆ ಒಂದು ತಂದೆ ಮಗನ ಬಾಂಧವ್ಯ ಯಾವ ರೀತಿಯಲ್ಲಿದೆ ಅದಕ್ಕಿಂತಲೂ ಜಾಸ್ತಿಯಾಗಿ ನನ್ನ ಒಂದು ಬಾಂಧವ್ಯತ್ತು ಮತ್ತು ನನ್ನ ಜೀವದೊಂದಿಗೆ ನಾನು ಎಷ್ಟು ಪ್ರೀತಿಸ್ತೇನೆ ಅದಕ್ಕಿಂತಲೂ ಜಾಸ್ತಿಯಾಗಿ ಮುಮ್ತಾಜನ್ನು ಪ್ರೀತಿಸ್ತಿದ್ದೆ ಅಂತ ಹೇಳುವಂಥ ಮಾತು. ಬಹುಶಃ ಕಳೆದ 25 ವರ್ಷಗಳಿಂದಲೂ ನಿರಂತರ ನಾನು ಈ ಭಾಗಕ್ಕೆ ಬಂದಾಗ ನನಗೆ ಅಂದು ಯಾರಿಲ್ಲದಿದ್ದರೂ ಮುಮ್ತಾಜ್ ನನ್ನ ಜೊತೆಯಲ್ಲಿದ್ದುಕೊಂಡು ನಾನು ಎಲ್ಲಿಗೆಲ್ಲ ಹೋಗ್ತೇನೆ ಎಲ್ಲಿಗೆಲ್ಲ ಬರ್ತೇನೆ ಆ ಒಂದು ವ್ಯವಸ್ಥೆಯಲ್ಲಿ ಮಾಡಿದಂತಹ ಆ ಕೆಲಸಗಳನ್ನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಮನುಷ್ಯ ಇವತ್ತು ಎಲ್ಲ ನೆಲೆಯಲ್ಲಿ ಜಾತ್ಯತೀತ ನೆಲೆಯಲ್ಲಿ ಅವರು ಈ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಬಹುಶಃ ಮೈ ಸಿಸ್ಟರ್ ನನ್ನ ಪೆಂಗಲ್ ಅಂತ ಹೇಳುವಂಥ ಒಂದು ಸಂಸ್ಥೆಯೊಂದಿಗೆ ಅಧ್ಯಕ್ಷನಾಗಿದ್ದುಕೊಂಡು ಸಾಧಾರಣ 800ರಷ್ಟು 30 ವರ್ಷಗಳ ಪ್ರಾಯಕ್ಕಿಂತಲೂ ಅಧಿಕದ ಪ್ರಾಯದ ಹೆಣ್ಣು ಮಕ್ಕಳ ಮದುವೆಯನ್ನು ಮಾಡುವಂಥ ಕೆಲಸ ಮತ್ತು ಆ ಭಾಗದಲ್ಲಿ ಮಿಸ್ಬಾ ಕಾಲೇಜನ್ನು ತಾನು 100% ಅದರಲ್ಲಿದ್ದುಕೊಂಡು ಆ ಒಂದು ಅದರ ಅಧ್ಯಕ್ಷನಾಗಿದ್ದುಕೊಂಡು ನನ್ನ ಸಂಸ್ಥೆ ಅಂತೇಳಿ ನನ್ನ ಕುಟುಂಬದ ಥರ ಅದನ್ನು ನೋಡಿಕೊಂಡು ಅಲ್ಲಿ 700-800 ಹೆಣ್ಮಕ್ಕಳಿಗೆ ದೀನಿ ವಿದ್ಯಾಭ್ಯಾಸ ಮತ್ತು ಲೌಕಿಕ ವಿದ್ಯಾಭ್ಯಾಸವನ್ನು ಕೊಡುವಂತಹ ಬಹಳ ಮಹತ್ತರ ಕೆಲಸಗಳನ್ನು ಬಹುಶಃ ಅನೇಕ ಸಂಸ್ಥೆಗಳಿಲ್ಲಿರುವಂತಹ ಪಂಪ್ವೆಲ್ ಮಸೀದಿ ಇರ್ಬೋದು ಮತ್ತು ಅನೇಕ ಸಂಘ ಸಂಸ್ಥೆಗಳಿರ್ಬೋದು ಅದರಲ್ಲೆಲ್ಲರೂ ತೊಡಗಿಸಿಕೊಂಡು ಅವರು ಸಮುದಾಯಕ್ಕೆ ಮಾತ್ರ ಅಲ್ಲ ಎಲ್ಲ ಸಮುದಾಯದರೊಂದಿಗೆ ಇದ್ದುಕೊಂಡಿಂತಹ ಒಂದು ಸೇವೆಯನ್ನು ಮಾಡಿದಂತಹ ಆ ವ್ಯಕ್ತಿ ಕಣ್ಮನೆಯಾಗಿದ್ದು ನಾನು ಅದೇ ದಿವಸ ಬರ್ತಿದ್ದೆ. ಇದನ್ನು ಕೇಳಿದ ತಕ್ಷಣ ನಾನು ಆರೋಗ್ಯ ನಂದು ಹದಗೆಟ್ಟಿತ್ತು. 3 ದಿವಸದವರೆಗೆ ನಾನು ನಿದ್ರೆ ಮಾಡಿಲ್ಲ. ಬಹುಶಃ ನಾನು ಆರೋಗ್ಯ ಸ್ವಲ್ಪ ಸುಧಾರಿಸಿದ ನಂತರ ಇಲ್ಲಿ ಬಂದು ಅವರ ಆ ಮನೆಗೆ ಬಂದು ಆ ಹೆಂಡತಿ ಮಕ್ಕಳಿಗೆ ಸಾಂತ್ವನ ಹೇಳುವಂಥ ಕೆಲಸ ಮಗನ ಮೂಲಕ ಮಾಡಿದರು. ಅದೇ ಥರ ಮಗ ಇಲ್ಲೇ ಇದ್ದಾರೆ. ಬಹುಶಃ ಈ ಕುಟುಂಬ ಇವತ್ತು ಯಾವ ರೀತಿಯಲ್ಲಿ ಸುಂದರವಾಗಿ ತನ್ನ ದಿನಚರಿಯನ್ನು ಕಳೀತಾ ಇತ್ತು ಆ ನೋವು ಎಂದೆಂದಿಗೂ ಮರೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವಂಥ ಮುಮ್ತಾಜ್ ಅಲಿ ಅನ್ನುವಂತಹ ಮಹಾನ್ ವ್ಯಕ್ತಿತ್ವ ನಾವು ನಮ್ಮ ಸಮುದಾಯದಲ್ಲಿ ಕಂಡಂತಹ ಅತ್ಯಂತ ಉಜ್ವಲವಾಗಿ ಬೆಳಗಿದಂತಹ ಒಂದು ವ್ಯಕ್ತಿಯಾಗಿದ್ದರು. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಇತರ ಎಲ್ಲ ಕ್ಷೇತ್ರಗಳಲ್ಲಿ ಸಮಾಜದ ನಾಡಿ ಮಿಡಿತವಾಗಿ ಅತ್ಯಂತ ದುರ್ಬಲ ಜನರ, ನಿರ್ಗತಿಕರ, ಅಸಹಾಯಕರ ಸಹಾಯಕ್ಕೆ ರಾತ್ರಿ ಹಗಲೆನ್ನದೇ ಎಲ್ಲ ಥರದ ಎಲ್ಲ ಸ್ತರದಲ್ಲಿ തലപ്പിದಂತಹ വ്യക്തിത്വം അവർ. മുംതാസ് അലി സാഹിബ് സമൂഹത്തിന് വേണ്ടിയും ജനങ്ങൾക്ക് വേണ്ടിയും ജീവിച്ച ഒരാളാണ്. അദ്ദേഹത്തിൻ്റെ പ്രവർത്തനം വിദ്യാഭ്യാസ രംഗത്തും സാമൂഹിക രംഗത്തും സാംസ്കാരിക രംഗത്തുമൊക്കെ ജ്വലിച്ചു നിന്നതാണ്. അദ്ദേഹത്തിൻ്റെ വേർപാടിൽ എല്ലാവരും ദുഃഖിതരാണ്. നമ്മളെല്ലാവരും ആ ദുഃഖം പരസ്പരം പങ്കിടുകയും ലോകത്തിന് മുഴുവനും എല്ലാവിധത്തിലും ആർക്കും കാരുണ്യം ചെയ്യുന്ന പടച്ചവനോട് അദ്ദേഹത്തിന് കാരുണ്യം ലഭിക്കാൻ വേണ്ടിയും മൗഫിറത്ത് ലഭിക്കാൻ വേണ്ടിയും നമ്മളെല്ലാവരും പ്രാർത്ഥിക്കുകയുമാണ്. ബഹുമാനപ്പെട്ട നമ്മളുടെ സ്നേഹിതരായ മുംതാസ് അലിയുടെ വിട്ടുപിരിയൽ ഞങ്ങൾക്ക് എല്ലാവർക്കും ദുഃഖമുണ്ടാക്കിയിട്ടുണ്ട്. അദ്ദേഹം നമ്മുടെ എല്ലാ രാജ്യങ്ങളിലും എല്ലാ ജാതികൾക്കും മുസ്ലിമീങ്ങൾക്കും അമുസ്ലിമീങ്ങൾക്കും എല്ലാവർക്കും അദ്ദേഹം വലിയ ഒരു ഉപകാരം ചെയ്ത ഒരാളാണ്. അയാളെ ആർക്കും അടുത്ത കാലത്ത് അയാളെ മറക്കാൻ കഴിയില്ല. ആ നിരക്കുള്ള പലതരത്തിലുള്ളതായിരിക്കുന്ന എല്ലാ തരത്തിലുള്ള സേവനങ്ങൾ അയാൾ ചെയ്തിട്ടുണ്ട്. നല്ലതായിരിക്കുന്ന ഇവിടുത്തതായിരിക്കുന്ന സാദാത്യങ്ങളും ആലിമീങ്ങളും അതേപോലെ തന്നെ ഇവിടുത്തായിരിക്കുന്ന രാഷ്ട്രീയ നേതാക്കളും എല്ലാവരും കൂടുന്ന എല്ലാ സദസ്സിനും അദ്ദേഹം മുമ്പന്തിലായിരുന്നു.
ಮಮ್ತಾಜ್ ಅಲಿ ಸಾಬ್ ಮರ್ಹೂಮ್ ಹಾಜಿ BM ಮಮ್ತಾಜ್ ಅಲಿ ಸಾಬ್ ಅಂತ ಹೇಳಿದರೆ, ಯಾಕೆಂತೇಳಿದರೆ ಇವತ್ತು ನಮಗೆ ತುಂಬ ದುಃಖದ ದಿವಸ ಆಗಿರ್ತದೆ. ಯಾಕೆಂತೇಳಿದರೆ ಅವರು ಖಾಲಿ ಒಂದು ಇದಕ್ಕೆಲ್ಲ ಇಡೀ ಮುಸ್ಲಿಂ ಸಮಾಜಕ್ಕೆ ಅಂತಲ್ಲ, ಎಲ್ಲ ಜಾತಿ ಕೋಮು ಸೌಹಾರ್ದ ಇದಕ್ಕೆ ಎಲ್ಲ ವಿಷಯದಲ್ಲೂ ಕೂಡ ಅವರು ಮಮ್ತಾಜ್ ಅಲಿ ಅಂತೇಳಿ ಅಂಥ ಮಮ್ತಾಜ್ ಅಲಿ ಇನ್ನೂ ನಮಗೆ ಸಿಗಲಿಕ್ಕಿಲ್ಲ. ಮಮ್ತಾಜ್ ಅಲಿ ಅವರ ಈ ಒಂದು ಅಕಾಲಿಕವಾದಂಥ ಒಂದು ದುರಂತ ಅಂತ್ಯ ನಮಗೆಲ್ಲರಿಗೂ ಕೂಡ ಭಾಳಷ್ಟು ಬೇಸರ, ನೋವು ಎಲ್ಲ ಉಂಟಾಗಿದೆ. ಯಾಕೆಂದರೆ ಈ ಕುಟುಂಬ ಸಮಾಜಕ್ಕೆ ತುಂಬ ಕೊಟ್ಟಿದೆ. ಅವರ ಇಡೀ ಕುಟುಂಬವೇ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಒಂದು ಪಾಸಿಟಿವ್ ಆದಂಥ ಒಂದು ಎನರ್ಜಿಯನ್ನು ಸೊಸೈಟಿಗೆ ಕೊಟ್ಟಿದೆ. ಅದರಿಂದಾಗಿ ಮಮ್ತಾಜ್ ಅಲಿ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆದರೆ ಅವರ ಇಡೀ ಕುಟುಂಬ ಈ ಒಂದು ಆಘಾತದಿಂದ ಚೇತರಿಸಿಕೊಳ್ಳಲಿಕ್ಕೆ ಬಹಳ ಕಷ್ಟ ಇದೆ. ಅದರಿಂದಾಗಿ ಅವರ ಕುಟುಂಬಕ್ಕೆ, ಅಂದರೆ ಅವರ ಸಹೋದರರು ಇರ್ಬೋದು, ಅವರ ಇಡೀ ಫ್ಯಾಮಿಲಿ ಈ ನೋವಲ್ಲಿರುವಾಗ ಆ ಕುಟುಂಬಕ್ಕೆ ನಾವು ಸಮಾಜದ ಪರವಾಗಿ ಎಲ್ಲ ಸಮುದಾಯದವರು ಇದ್ದೇವೆ, ಎಲ್ಲ ಬೇರೆ ಬೇರೆ ರಾಜಕೀಯ ಚಿಂತನೆಗಳಿದ್ದವ್ರು ನಾವೆಲ್ಲ ಜೊತೆಯಾಗಿ ಇವತ್ತು ಬಂದಿದ್ದೇವೆ ಅವರಿಗೆ ಆ ಕುಟುಂಬಕ್ಕೆ ಒಂದು ಸಾಂತ್ವನವನ್ನು ಹೇಳಲಿಕ್ಕೆ. ಅಂದರೆ ಸಮಾಜದಲ್ಲಿ ನಿಜಕ್ಕೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವಂಥವ್ರು ಇಂಥ ದಾಳಿಗಳಿಗೆ ಒಳಗಾದಾಗ ಇಂಥ ತೀವ್ರವಾದಂತಹ ಒಂದು ಸಂಕಟಕ್ಕೆ ಒಳಗಾಗ್ತಾರೆ. ಅದರ ಪರಿಣಾಮವಾಗಿ ಇವತ್ತು ಮಮ್ತಾಜ್ ಅಲಿ ಅವರನ್ನು ನಾವು ಕಳ್ಕೊಳ್ಳುವಂತ ಒಂದು ಸ್ಥಿತಿ ನಿರ್ಮಾಣ ಆಯಿತು. ಆದರೆ ಇಲ್ಲಿ ನಾನು ಪೊಲೀಸ್ ಇಲಾಖೆಗೆ ಹೇಳುದು, ಈ ರೀತಿಯ ಪ್ರೊಫೆಷನಲ್ ಏನು ಗ್ಯಾಂಗ್ಗಳಿರ್ತದೆ, ಇದು ನಿಮ್ಮಲ್ಲೂ ಕೆಲವರಿಗೆ ಮಾಹಿತಿ ಇರ್ತದೆ. ಮತ್ತು ಈಗಾಗಲೇ ಮುನ್ನೀರು ಹೇಳಿದಾಗೆ ಇಂಥ ಅನೇಕ ಗ್ಯಾಂಗ್ಗಳಿದೆ. ಜೊತೆಗೆ ಇಲ್ಲಿ ಏನು ಕ್ರಿಮಿನಲ್ಗಳು ಅರೆಸ್ಟ್ ಆಗಿದ್ದಾರೆ, ಉದಾಹರಣೆಗೆ ಆ ಸತ್ತಾರ್, ಅವ ವೈಯಕ್ತಿಕವಾಗಿ ತುಂಬ ಮಾಡಿದ್ದಾನೆ, ಅದೆಲ್ಲವೂ ಹೊರಗೆ ಬರಬೇಕು. ಜೊತೆಗೆ ನಾನು ಕಮಿಷನರ್ ಹತ್ರ ರಿಕ್ವೆಸ್ಟ್ ಮಾಡೋದು, ಕಮಿಷನರ್ ಅವರು ಒಂದು ಹೇಳಿಕೆ ಕೊಡಬೇಕು. ನಾವು ನಿಮ್ಮ ಹೆಸರನ್ನು ಗೌಪ್ಯವಾಗಿಡ್ತೇವೆ, ಯಾವುದೇ ಮಹಿಳೆಯರು ಅಥವಾ ಪುರುಷರು ಇವರಿಂದ ಶೋಷಣೆಗೆ ಒಳಗಾಗ್ತಾ ಇದ್ದರೆ ನಮಗೆ ಗೌಪ್ಯವಾಗಿ ಬಂದು ಹೇಳಿ ನಾವು ಕ್ರಮ ತಗೊಳ್ತೇವೆ ಹೇಳುವ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು. ಎರಡನೆಯದು ಅಂದರೆ ಪ್ರತ್ಯೇಕವಾಗಿ ಒಂದು ನಂಬರ್ ಕೊಟ್ಟು ಅವರನ್ನು ಅಥವಾ ಪರ್ಸನಲ್ ಆಗಿ ಅದನ್ನು ಮಾಡಬೇಕು. ಎರಡನೆಯದು, ಇಂತಹ ಪ್ರಕರಣಗಳಲ್ಲಿ ಜಾತಿ ಮತ ಭೇದವನ್ನು ಮರೆತು ಇವತ್ತು ಮಮ್ತಾಜ್ ಅಲಿ ಅವರೊಟ್ಟಿಗೆ ಸಮಾಜ ನಿಂತಿದೆ. ಯಾಕೆಂತಂದರೆ ಇದನ್ನೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳೋದು ಇಂಥ ಪ್ರಕರಣದಲ್ಲಿ ಏನು ಜೀವ ಕಳ್ಕೊಳ್ಳೋರು ಮರ್ಯಾದೆಗೆ ಅಂಚಿ, ಅಂದರೆ ಅವ ಮರ್ಯಾದೆಯಲ್ಲಿ ಬದುಕ್ತಾ ಇದ್ದಾನೆ ಅಂತ ಅರ್ಥ. ಮರ್ಯಾದೆ ಬಿಟ್ಟವ ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ, ಕ್ಯಾರು ಮಾಡೋದಿಲ್ಲ. ಹಾಗಾಗಿ ಮರ್ಯಾದಸ್ಥರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಯಾರಾದರೂ ಪ್ರಭಾವಿಗಳಿದ್ರೆ, ಇನ್ನು ಮುಂದೆ ಪ್ರಭಾವ ಬೀರಿದರೆ ಅದು ನಮಗೆ ಗೊತ್ತಾದರೆ ನಾವು ಸಾರ್ವಜನಿಕವಾಗಿ ಅಂಥ ಹೆಸರುಗಳನ್ನು ಘೋಷಣೆ ಮಾಡ್ತೇವೆ ಮತ್ತು ಅವರ ವಿರುದ್ಧ ನಾವು ಚಳುವಳಿಯಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತೇವೆ. ಈ ಎಚ್ಚರಿಕೆಯನ್ನು ನಾವು ಕರಾವಳಿಯಲ್ಲಿ ಕೊಡ್ತೇವೆ. ಈಗ ನಾವು ಮಮ್ತಾಜ್ ಅಲಿ ಅವರ ಮನೆಗೆ ಇವತ್ತು ಅವರ ಹೆಂಡತಿ ಮತ್ತು ಮಕ್ಕಳನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ವಿ. ತುಂಬ ಮನಸ್ಸಿಗೆ ಬೇಜಾರಾಯಿತು ಅವರ ಹೆಂಡತಿ ಮತ್ತು ಹೆಣ್ಣು ಮಕ್ಕಳನ್ನು ನೋಡಿ. ಯಾಕೆಂದರೆ ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳಿದ್ದಾರೆ. ಒಂದು ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳನ್ನು ಇಟ್ಟು ಒಂದು ತಂದೆ ಆದವನು ಸುಸೈಡ್ ಮಾಡ್ತಾನಂತಾದರೆ ಅವನು ಎಷ್ಟು ಒಂದು ಟಾರ್ಚರನ್ನು ಇರಬೇಕು ಅಂತ ಹೇಳಿ ನಮಗೆ ಊಹಿಸಲಿಕ್ಕೆ ಸಹ ಸಾಧ್ಯ ಆಗೋದಿಲ್ಲ. ಈ ಮಮ್ತಾಜ್ ಅಲಿ ಅವರು ನನಗೆ ತಿಳಿದ ಹಾಗೆ ಒಂದು ದಿನದಲ್ಲಿ ಸುಸೈಡ್ ಮಾಡಿಕೊಳ್ಳಿಲ್ಲ. ಇವರು ಪ್ರತಿದಿನ, ಪ್ರತಿನಿತ್ಯ, ಪ್ರತಿ ನಿಮಿಷ, ಪ್ರತಿ ಗಂಟೆ ಅವರು ಸುಸೈಡನ್ನು 3 ತಿಂಗಳಿಂದ ಅನುಭವಿಸ್ತಾ ಇದ್ದಾರೆ. ಈ ಸತ್ತಾರ್ ಅಂತ ಹೇಳುವ ಯಾರು ಕಾಮುಕ ಇದ್ದಾನೆ, ಇವನು ಬರೇ ಈಗ ಮಮ್ತಾಜ್ ದೊಡ್ಡ ವ್ಯಕ್ತಿ ಆದ ಕಾರಣ ಇದೆಲ್ಲ ಬೆಳಕಿಗೆ ಬಂತು. ಈ ಕಾಮುಕ ಸತ್ತಾರ್ ತುಂಬ ಮನೆಯನ್ನು ಹಾಳು ಮಾಡಿದ್ದಾನೆ, ತುಂಬ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿದ್ದಾನೆ. ಅವನು ಒಂದು ಕಾಮುಕಷ್ಟೇ, ಅವನಿಗೆ ದುಡ್ಡು ಬೇಕು, ಹೆಣ್ಣು ಮಕ್ಕಳು ಬೇಕು, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅಂಥವನನ್ನು ಮತ್ತೆ ಮತ್ತೆ ಜನರು ಪೋಷಿಸಿಕೊಂಡು ಅವನನ್ನು ಅಲ್ಲಿ ಇಲ್ಲಿ ಸಭೆ ಸಮಾರಂಭದಲ್ಲಿ ಅವನಿಗೆ ಗುರುತಿಸಿಕೊಂಡು ಅವನನ್ನು ಕಾರ್ಯಕ್ರಮಕ್ಕೆ ಅವನು ದುಡ್ಡು ಬಿಸಾಡ್ತಾನೆ ಅಂತ ಹೇಳಿ ಕರೀತಾರೆ ಅಂತಾದರೆ, ನಾಳೆ ಅವನು ಪ್ರತಿಯೊಂದು ಎಲ್ಲೆಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಅಲ್ಲಿ ಬಂದು ಹೋಗ್ತಾನೆ ಅವನು, ಅಂಥ ಮನುಷ್ಯ. ಹಾಗಾಗಿ ಈಗಾದರೂ ನಾವೆಲ್ಲರೂ ಚೇತರಿಸಬೇಕು. ಮಮ್ತಾಜ್ ಅಲಿ ಅವರಿಗೆ 52 ವರ್ಷ, 52 ವರ್ಷದಲ್ಲಿ ತುಂಬ ಸಾಧನೆಯನ್ನು ಮಾಡಿದ್ದಾರೆ, ತುಂಬ ಜನಪರವಾದ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನನಗೆ ನೆನಪಿದೆ, ಎಷ್ಟೋ ಸಲ ನಮ್ಮ ಹಿಂದೂ ಧರ್ಮದ ಎಷ್ಟೋ ಹೆಣ್ಣು ಮಕ್ಕಳಿಗೆ ಮದುವೆ ಆದಾಗ ನಾನು ಫೋನ್ ಮಾಡ್ತಾ ಇದ್ದೆ, ಮಮ್ತಾಜ್ ಅಕ್ಕ ಇಂಚ ಒಂಜಿ ಮದುವೆ ಉಂಡು, ಬಡವೇರು ದಲ ಸಹಾಯ ಮನ್ಪೋರೆ ಅಂತ. ಆವಾಗ ಒಂದೇ ಹೇಳ್ತಾ ಇದ್ದಿದ್ದು, ಅಕ್ಕ ಮನೆಗೆ ಕಳಿಸಿ ಅಂತ. ಏನಾದರೂ ಅವರಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ಸಹಾಯ ಮಾಡ್ತಾ ಇದ್ರು. ಮಾಧ್ಯಮದವರಿಗೆ ನನಗೆ 2 ಮಾತು ಹೇಳಲಿಕ್ಕಿತ್ತು. ಏನೂ ಅರಿಯದೆ ಮಾಧ್ಯಮದಲ್ಲಿ ಡೈರೆಕ್ಟ್ ಆಗಿ ಅವರು ಆರೋಪಿ ರೆಹಮತ್ ಮಿಸ್ಬಾದು ಶಿಕ್ಷಕಿ ಮತ್ತೆ ಮಿಸ್ಬಾದಲ್ಲಿ
ಕೆಲಸ ಮಾಡುತ್ತಿರುವಂತ ಹೇಳಿ ಎಲ್ಲ ಹಾಕಿದ್ದಾರೆ. ದಯವಿಟ್ಟು ಅದನ್ನು ತಿದ್ದುಪಡಿಸಿ. ಇಷ್ಟರವರೆಗೆ ರಹಮತ್ ಎಂಬುವರು ನಮ್ಮ ಸಂಸ್ಥೆಯಲ್ಲಿ ದುಡಿಯಿರಲಿಲ್ಲ, ಅಂತವರು ಯಾರು ನಮ್ಮ ಸಂಸ್ಥೆಗೆ ಬಂದಿರಲಿಲ್ಲ. ಹಾಗಾಗಿ ಮಾಧ್ಯಮದವರು ದಯವಿಟ್ಟು ಅದನ್ನು ರೀಪ್ಲೇ ಮಾಡಿಸಿ ಇದನ್ನು ನೀವು ಮಾಡಬೇಕು. ಯಾಕಂದ್ರೆ ಮುಮ್ತಾಜ್ ಅಲಿ ಅವರು ನನಗೆ 25 ವರ್ಷದಿಂದ ಪರಿಚಯ. ಬರೀ ಮಿಸ್ಬಾ ಕಾಲೇಜಿಗೆ ಬಂದಲ್ಲ, ಆ ವ್ಯಕ್ತಿ ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ನನಗೆ ಇನ್ನೊಂದು ಬೇಸರ ಏನಂದ್ರೆ, ಯಾವತ್ತು ಯಾವ ಕಾರ್ಯಕ್ರಮದಲ್ಲಿ ಆಗ್ಲಿ ಅವರ ಭಾಷಣದಲ್ಲಿ ಇರುವುದು ನನ್ನ ಕೃಷ್ಣಾಪುರ, ನನ್ನ ಜಮಾತ್. ಇದು ಮುಮ್ತಾಜ್ ಅಲಿ ಅವರ ಜಮಾತ್ ಅಲ್ಲ. ಬರೀ 1% ಆಗಿರ್ಬೋದು. ಮುಮ್ತಾಜ್ ಅಲಿ ಅವರು ಮೆಚ್ಚುತ್ತಿರುವ ಜಮಾತು ಇಲ್ಲಿ ಇರ್ತಿದ್ರೆ ಸುರತ್ಕಲ್ಲಿಂದ ಕಾಟಿಬಂದ ಜಂಕ್ಷನ್ ವರೆಗೆ ಜನ ತುಂಬಬೇಕಿತ್ತು. ಅಂದ್ರೆ ಇಷ್ಟವರೆಗೂ ಅವರಲ್ಲಿ ಆ ಮನವರಿಕೆ ಬಂದಿಲ್ಲ. ಆದರೆ ಮುಮ್ತಾಜ್ ಅಲಿ ಅವರ ಸೂಕ್ಷ್ಮವಾದ ಮನಸ್ಸು ಅದಕ್ಕೆ ಖಂಡಿತವಾಗಿ ಅವರಿಗೆ ಅನುವು ಮಾಡಿಕೊಡ್ಲಿಲ್ಲ. ತಾನಿಂದು ಬದುಕಿ ತನ್ನ ಸಜ್ಜನರಿಗೆ, ಸ್ನೇಹ ಜನರಿಗೆ, ಸಾತ್ವಿಕವಾದ ತನ್ನ ಮಿತ್ರರಿಗೆ ಯಾವ ರೀತಿಯಲ್ಲಿ ಮುಖ ತೋರಿಸಿ ಎನ್ನುವ ದುಃಖದಿಂದ ಅವರು ಈ ಕಾರ್ಯಕ್ರಮವನ್ನು, ಈ ಕ್ರಮವನ್ನು ಕೈಗೊಂಡಿರಬಹುದು ಅಂತ ಅನಿಸ್ತಾ ಇದೆ. ಆದ್ದರಿಂದ ಹನಿ ಟ್ರಾಪ್ ಎನ್ನುವುದು ದೊಡ್ಡವರನ್ನು ಕಿತ್ತಾಕಿ ಕೆರಳಿ ಅವರ ಜೀವನವನ್ನು ಹಾಳು ಮಾಡುವಂತಹ ವಿಕೃತವಾದ ಈ ಕೆಲಸ, ಅದನ್ನು ಅತ್ಯಂತ ಬೇಗ ಕಡಿವಾಣ ಹಾಕಬೇಕಾದಂತಹ ಸಂದರ್ಭ ಬಂದಿದೆ. ಇದು ಇಂದಿನಿಂದ ಎಲ್ಲ ಅನೇಕ ವರ್ಷಗಳಿಂದ ನಮ್ಮ ಸಮಾಜ ನಡೀತಾ ಇದೆ. ಅದರ ಬಗ್ಗೆ ಪೊಲೀಸರಿಗೆ ದೂರು ಹೋಗ್ತಾ ಇದೆ. ಆದರೆ ಪರಿಣಾಮಕಾರಿಯಾಗಿ ಅದನ್ನು ಮಟ್ಟ ಹಾಕಲಿಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಸಾಧ್ಯವಾಗಿಲ್ಲ ಅಂತ ನಾವು ಭಾವಿಸ್ತಾ ಇದ್ದೇವೆ. He was a representative of us from UAE in India as a patron, and it's a big pillar which we have lost, and we will always remember his work, his service to the society, his service to the community, his service to the Barry's Cultural Forum, which will always be there in our heart, and we'll always pray to Almighty Allah that let him be happy in the heaven, let him be given the Jannatul Firdaus. And I also will also pray for his family as well, so that they have their strength to bear this big loss. They are tolerable, and I would like to also convey my heartfelt condolence to Mr. B.M. Farooq, Mr. Hanif, and all his brothers, Mr. Moidin Bawa, and also his children and all his relatives. It's a big loss for us, and I am sure we will have persons. I am sure that we'll not have person like him, but inshallah all these brothers will take up whatever he has done, whatever task he has been doing for the society. I hope the members of his family will take it forward and reach to a greater heights in the society. മുംതാസ് അലി സാഹിബ് എല്ലാവർക്കും നാളെ 6 ജമാഅത്തിലെ പ്രസിഡന്റ് ആയിട്ടുണ്ട്. അതുപോലെ എല്ലാ AP ഉസ്താദ് അടക്കം എല്ലാ ആലിമീങ്ങളിട്ടും നല്ല സമ്പർക്കത്തിലുണ്ട്. അതേപോലെ ഞങ്ങളിട്ടും നല്ല സമ്പർക്കത്തിലുണ്ട്. എന്തൊരു കെട്ടുപാട് കൃഷ്ണാപുരത്തിൽ അവിടെ നന്നിട്ട് ഒരു മഷാവറായി നല്ലാക്കിക്കൊണ്ടല്ല പിടിച്ചുകൊണ്ടിരുന്നത് നല്ല ഒരു വിഷയത്തിൽ ഞങ്ങൾ ഇന്ന അള്ളാഹുടെ വേണ്ടിക അങ്ങനെ ഉണ്ടാകുമ്പോൾ ഇതിനെതിരെ ആർക്കും തപ്പാട്ട സാധ്യയില്ല. ഒരു ಬೇಜಾರು ಬಂದು ಎತ್ತಿಯೆಂಗಿಲ್ ഞങ്ങൾ ഇന്നാലില്ലാഹി ഇന്നായിലേഹി റാജിഊൻ അത്രേ ചൊല്ല വിനഹ അതെ ആട്ടി അപ്പറ തലടിക്കിരമ ബൊബ്ബെഡ്ഡമ കൽക്കിഡ്ഡമ അതെന്തു ഞങ്ങൾ തീര അള്ളാഹു അയലെ ഞങ്ങൾ ജന്നാത്തുൽ ഫിർദൗസും ചൊല്ലി സ്വർഗത്തിൽ അള്ളാഹു ഒരുമിച്ച് കൂട്ടി തരട്ടെ. ಅರ್ಧ ಗಂಟೆ ಮುಂಚೆ ನನಗೆ 2 ಮೆಸೇಜ್ಗಳನ್ನು ಕಳಿಸ್ತಾರೆ. 3:30 ಗಂಟೆಗೆ ಮತ್ತು 3:50ಕ್ಕೆ ವಾಟ್ಸಪ್ಪಲ್ಲಿ. ಸುಸೈಡ್ ಮಾಡುವ ದಿನ ಸುಸೈಡ್ ಮಾಡುವ ಅಂದರೆ ಇಲ್ಲಿಂದ ಮನೆಯಿಂದ 3 ಗಂಟೆಗೆ ಹೊರಡ್ತಾರೆ. ತದನಂತರ ಆ 1 ಗಂಟೆಯಲ್ಲಿ ಎಲ್ಲ ಸಹೋದರಗಳಿಗೂ ಮತ್ತು ಸಹೋದರಿಯರಿಗೂ ಮೆಸೇಜ್ ಕಳಿಸ್ತಾರೆ. ಮೆಸೇಜ್ ವಾಟ್ಸಪ್ ಮೆಸೇಜ್, ವಾಯ್ಸ್ ಮೆಸೇಜ್. ಹೀಗೆ ನನ್ನನ್ನು ಇದು ಮಾಡಿದವರಿದ್ದಾಗಿ ನಾನು ದೇವರ ಬಳಿಗೆ ಹೋಗ್ತಾ ಇದ್ದೇನೆ ಮತ್ತು ನಮ್ಮ ಮಕ್ಕಳನ್ನು ನೋಡಬೇಕು. ಮತ್ತು ಅದಲ್ಲದೆ ನನಗೆ ಮಾನಸಿಕ ಕಿರುಕುಳ ಕೊಟ್ಟು ನನ್ನನ್ನು ಈ ಸ್ಥಿತಿಗೆ ತರಿಸಿದಂತಹ ಆ ಸತ್ತಾರ ಹೆಸರನ್ನು ಹೇಳಿದ್ದಾರೆ ಮತ್ತು ಅವಳ ಹೆಸರನ್ನು ಹೇಳಿದ್ದಾರೆ. ಇವರೆಲ್ಲ ಒಂದು ಇದು ಮಾಡಿಕೊಂಡು ಅವಳು ವಶೀಕರಣ ಮಾಡುವಂತೆ. ಈಗ ವಶೀಕರಣ ಮಾಡಲಿಕ್ಕೆ ಕೆಲವು ಅವಳೆಲ್ಲ ಕುತಂತ್ರಗಳೆಲ್ಲ ಅವಳಿಗೆ ಗೊತ್ತಿರ್ಬೋದು. ಅವಳು ಈ ಹಿಂದೆನೂ ಕೆಲವರನ್ನು ಇದೇ ಥರ ಬಲೆಗೆ ಕೆಡವಿದ್ದಾಳೆ ಅಂತ ಹೇಳುವಂತಹ ಸುದ್ದಿ ಇದೆ, ಟ್ರ್ಯಾಪ್ ಮಾಡಿದ್ದಾಳೆ ಅಂತ ಹೇಳುವಂಥ ಸುದ್ದಿ ಇದೆ. ಬಹುಶಃ ಇದರ ಮೂಲಕ ಯಾವುದೇ ರೀತಿಯಲ್ಲಾದರೂ
ಇದರಿಂದ ನಮಗೆ ಭಾಳಷ್ಟು ಬೇಕಾದಷ್ಟು ಬರುತ್ತೆ ಅಂತ ಹೇಳುವಂತಹ ಆ ವ್ಯವಸ್ಥೆಗಳು, ಒಂದು ಕಡೆ ಮಗುವಿನ ವಿಚಾರಣೆ ಮಾಡಿಕೊಂಡು, ಇನ್ನೊಂದು ಕಡೆ ಫೋಟೋಸು ಅದು ಇದು ಅಂತೆಲ್ಲ ಇದು ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಟಾರ್ಚರ್ ಮಾಡಿಕೊಂಡು ಅವರನ್ನು ಕಳೆದ 1 ವರ್ಷದಿಂದ ಇವರು ಈ ನಿರಂತರ ಮಾಡುವಂಥ ಕೆಲಸಕ್ಕೆ ಮಾಡ್ತಾಯಿದ್ರು. ಈ ಕೊನೆಯ ಹಂತದಲ್ಲಿ ಇವಳು ಕುರಾನ್ ಹಿಡಿದು ಇದನ್ನು ಯಾಕೆಂತ ಹೇಳಿದರೆ, ನನಗೆ ಕೆಲವರು ಹೇಳ್ತಾರೆ ಅವರು ಅಷ್ಟು ದುಡ್ಡುಂಟು, ಪೊಲೀಸ್ ವ್ಯವಸ್ಥೆ ಉಂಟು, ಇನ್ಫ್ಲುಯೆನ್ಸ್ ಉಂಟು, ಎಲ್ಲ ಉಂಟು, ಖಂಡಿತ. ಆದರೆ ಮನುಷ್ಯನಿಗೆ ಗೌರವ, ಮರ್ಯಾದೆ, ಇಜ್ಜತ್ ಅಂತೇಳಿ ಹೇಳ್ತಾರೆ. ಆ ಗೌರವ, ಮರ್ಯಾದೆ, ಆ ಪಾಪ ದೊಡ್ಡ ಬೆಳೆದಂತಹ 2 ಹೆಣ್ಣುಮಕ್ಕಳಿದ್ದಾರೆ, ಮಕ್ಕಳನ್ನು ಬಿಟ್ಟು, ಹೆಂಡತಿಯನ್ನು ಬಿಟ್ಟು ಈ ನಿರ್ಧಾರ ಮಾಡಲಿಕ್ಕೆ ಕಾರಣ ಇದೇ ಈ ಸತ್ತಾರ್ ಆ್ಯಂಡ್ ಗ್ಯಾಂಗ್ ಮತ್ತು ಇವಳಿಂದ ಆಗಿದೆ ಅಂತ ಹೇಳುವಂಥದ್ದನ್ನು ಎಲ್ಲಿ ಬೇಕಾದರೂ ಹೇಳ್ಬೋದು. ಊಹಾಪೋಹಗಳು ಬರ್ತದೆ. ಇದಕ್ಕೆ ಮುಖ್ಯ ಕಾರಣ ಕೆಲವರು ಹೇಳಿದರು ಅವರ ಫ್ರೆಂಡ್ ಸರ್ಕಲ್ ಭಾಳ ಸ್ಟ್ರಾಂಗ್ ಇತ್ತು. ಅಣ್ಣ ತಮ್ಮಂದಿರ ಹಂಚದಿದ್ರು ಇವರ ಒಂದು ಫ್ರೆಂಡ್ ಸರ್ಕಲ್ ಒಳಗೆ ನಂದು ಫ್ರೆಂಡ್ ಸರ್ಕಲ್ ಅಂತ ಹೇಳಿದ್ದು ಉಂಟು, ಪೆನ್ಸಿಲ್ ಗ್ರೂಪ್ ಅಂತೇಳಿ ಮಮತಾದಲ್ಲಿದ್ದು. ಇವರು ಸಮೇತ ಇದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಲಿಲ್ಲ. ಅಂದ್ರೆ ಮುಮ್ತಾಜ್ ಅಲಿ ಫ್ರೆಂಡ್ಸ್ ಹತ್ರ ಹೇಳಿದ್ರ ಈ ವಿಚಾರ? ಮುಮ್ತಾಜ್ ಅಲಿ ಫ್ರೆಂಡ್ಸಿಗೂ ಎಲ್ಲ ಗೊತ್ತಾಗಿದೆ ಈ ವಿಚಾರ. ಇದರಲ್ಲಿ ದೊಡ್ಡ ವ್ಯಕ್ತಿಗಳಿದ್ದಾರೆ. ಕೆಲವು ಈಗಿನ ವಕ್ಫಿನ ಅಧ್ಯಕ್ಷರಿರ್ಬೋದು, ಮಾಜಿ ಅಧ್ಯಕ್ಷರಿರ್ಬೋದು, ಇವರಿಗೆಲ್ಲ ಅವಳೇ ಬಂದು ಹೇಳ್ತಾಳೆ. ಇದನ್ನು ಇವರು ವೈರಲು ಮಾಡಿದ್ದಾರೆ. ಇದೆಲ್ಲ ಮೇಲಿನ ವ್ಯವಸ್ಥೆಯಿಂದ ಆಗಿದೆ. ಇದನ್ನೆಲ್ಲ ಮಾಡಿ ಅವರಿಗೆ ಗೊತ್ತಾದ ಮೇಲೂ ಅವರೊಳಗೆ ಇದನ್ನು ಕೂತ್ಕೊಂಡು ಸರಿ ಮಾಡಬಹುದಿತ್ತು. ತನ್ನ ಸಾವಿರಾರು ಆಪ್ತ ಬಳಗವನ್ನು ಬಿಟ್ಟು ಹೋಗುವುದರ ಜೊತೆಗೆ ಅತ್ಯಮೂಲ್ಯವಾದ ಬಹುದೊಡ್ಡ ಕನಸೊಂದನ್ನು ಬಿಟ್ಟು ಹೋಗಿದ್ದಾರೆ. ಅದು ಮುಸ್ಲಿಂ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣದ ಬಗ್ಗೆ, ಅಂದರೆ ವುಮೆನ್ಸ್ ಎಂಪ್ಲಾಯ್ಮೆಂಟ್. ತನ್ನ ಕನಸಿನ ಮಿಸ್ಬಾ ವುಮೆನ್ಸ್ ಕಾಲೇಜಿನ BEd ಮತ್ತು ಸೈನ್ಸ್ ಇನ್ಸ್ಟಿಟ್ಯೂಷನ್ ತೆರೆಯಬೇಕೆಂಬುದು ದೊಡ್ಡ ಕನಸಾಗಿತ್ತು ಹಾಜಿ BM ಮುಮ್ತಾಜ್ ಅಲಿ ಅವರದ್ದು. ಅವರ ಕನಸನ್ನು ನನಸು ಮಾಡಲು ಮುಂದಾಗಿದ್ದಾರೆ ಅವರ ಸಹೋದರರು ಮತ್ತು ಅವರ ಆಪ್ತ ಬಳಗ. ಹೆಣ್ಣು ಮಕ್ಕಳನ್ನ ಸುಶಿಕ್ಷಿತರನ್ನಾಗಿಸುವುದು ಸಮಾಜದ ಮುಖ್ಯ ಬೇಡಿಕೆ. ಹೆಣ್ಣು ಕಲಿತರೆ ಕುಟುಂಬ, ಸಮುದಾಯಕ್ಕೆ ಲಭಿಸುವ ಪ್ರಯೋಜನಗಳು ಅಪಾರ ಎಂಬ ಧ್ಯೇಯದಲ್ಲಿ ತಮ್ಮ ಆಸುಪಾಸಿನ ಹೆಣ್ಣು ಮಕ್ಕಳನ್ನ ಗುರಿ ಇರಿಸಿ 5 ವರ್ಷಗಳ ಹಿಂದೆ ಸುಸಜ್ಜಿತ ಆಧುನಿಕ ಸೌಕರ್ಯಗಳೊಂದಿಗೆ ತಲೆ ಎತ್ತಿದ ಮಿಸ್ಬಾವುಲ್ ಹುದಾ ಹೆಣ್ಣು ಮಕ್ಕಳ ಪಾಲಿಗೆ ಮೂಲ್ಯಭರಿತ ವಿದ್ಯೆಯನ್ನ ಪಸರಿಸುವ ಸುರಕ್ಷಿತ ಕ್ಯಾಂಪಸ್ ಆಗಿ ಬೆಳೆದಿದೆ. ಮಿಸ್ಬಾ ವುಮೆನ್ಸ್ ಕಾಲೇಜಿನಲ್ಲಿ BA, BCom ಹಾಗೂ BCM ವರೆಗೂ ಉನ್ನತ ವ್ಯವಸ್ಥೆ ಇದೆ. ಶರಿಯತ್ ಆಲಿಮಾ ಕೋರ್ಸ್ ಹಾಗೂ ಡಿಗ್ರಿ ಶಿಕ್ಷಣದೊಂದಿಗೆ ಸೇವೆ ಆರಂಭಿಸಿದ ಮಿಸ್ಬಾ ಇದೀಗ ಅಚ್ಚರಿದಾಯಕವಾಗಿ ಮನೆ ಮಾತಾಗಿದೆ. ಸಂಸ್ಥೆಯ ಚೇರ್ಮನ್ ಆಗಿರುವ ಸಮುದಾಯದ ಪ್ರಖ್ಯಾತ ಉಲಮಾ ಮುಂದಾಲು ಅಲ್ ಹಾಜಿ ಮುಮ್ತಾಜ್ ಅಲಿ ಹಾಗೂ ಸಮಾಜ ಸೇವೆಯ ಸಂಕಲ್ಪವಿರುವ ಅವರ ತಂಡದ ನಿಷ್ಕಳಂಕ ಸಕ್ರಿಯತೆಯೇ ಫಲವಾಗಿದೆ. ವ್ಯವಸ್ಥಿತ ಕಾಲೇಜ್ ಕ್ಯಾಂಪಸ್ ಒಂದಕ್ಕೆ ಇರಬೇಕಾದ ಸರ್ವವು ಮಿಸ್ಬಾ ಕಾಲೇಜಿನಲ್ಲಿದ್ದು ಹೆಣ್ಣು ಮಕ್ಕಳ ಪಾಲಿಗೆ ಸುಭದ್ರ ಕ್ಯಾಂಪಸ್ ಆಗಿದೆ. ಮಿಸ್ಬಾ ಸಂಸ್ಥೆಯು ಲಾಭದಾಯಕ ಗುರಿಯನ್ನಿಟ್ಟು ಸ್ಥಾಪನೆಗೊಂಡದ್ದಲ್ಲ, ಸಮಾಜದ ಹೆಣ್ಣು ಮಕ್ಕಳಿಗೆ ಒಳಿತಾಗಲಿ ಎಂಬ ಆಶಯ ಮಾತ್ರವಾಗಿದೆ. ಇದರ ಉಗಮದ ಹಿನ್ನೆಲೆ ಮುಮ್ತಾಜ್ ಅಲಿಯ ಜೊತೆಗೆ ಸಂಸ್ಥೆಯ ಮೇಲ್ನೋಟದಲ್ಲಿ ಉಲಮಾ ಸಾದಾತ್ಗಳು ಕೂಡ ಇರುವುದು ವಿಶೇಷವಾಗಿದೆ. 2006ರಲ್ಲಿ ಇವರ ತಾಯಿ ಆಯಿಷಮ್ಮ ಇವರಿಂದ ಸ್ಥಾಪನೆಗೊಂಡಿತು. ಅದರ ನೇತೃತ್ವವನ್ನ ಮುಮ್ತಾಜ್ ಅಲಿಯವರು ತೆಗೆದುಕೊಂಡಿದ್ದರು. ಕಾಟಿಪ್ಪಳ್ಳ ಕೃಷ್ಣಾಪುರ ಪರಿಸರದ ಹೆಣ್ಣು ಮಕ್ಕಳಿಗೆ ಕಾಲೇಜು ಶಿಕ್ಷಣಕ್ಕೆ ಅನುಕೂಲ ಇಲ್ಲದ ಕಾರಣ SSLC ಶಿಕ್ಷಣ ಮುಗಿಸಿದ ನಂತರ ಇಲ್ಲಿಯ ಮಕ್ಕಳಿಗೆ ಉನ್ನತ ಶಿಕ್ಷಣ ಮರೀಚಿಕೆಯಾಗಿತ್ತು. ಇದನ್ನು ಮನಗಂಡು 2016ರಲ್ಲಿ ಮಿಸ್ಬಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹೆಸರಿನಲ್ಲಿ ಮಿಸ್ಬಾ ವುಮೆನ್ಸ್ ಕಾಲೇಜನ್ನ ತೆರೆಯುವುದರ ಮೂಲಕ ಹೆಣ್ಣು ಮಕ್ಕಳಿಗೆ ಡಿಗ್ರಿ ಶಿಕ್ಷಣಕ್ಕೆ ಮುನ್ನುಡಿ ಬರೆದರು. ಇವತ್ತು ಮುಮ್ತಾಜ್ ತಮ್ಮ ಕಣ್ಣ ಮುಂದಿಲ್ಲ. ಆ ಕೃಷ್ಣಾಪುರದ ಜನ ಯಾವ ರೀತಿಯಲ್ಲಿ ಅವನಿಗೊಂದು ಪ್ರೀತಿ ಪ್ರೇರಕ ಆಗಿದ್ದಾರೆ. ಜನ ಇವತ್ತು ಅಲ್ಲಾಹು ಮರವನ್ನು ಕೊಟ್ಟಿದ್ದಾನೆ. 4 ದಿವಸ ಆದ್ಮೇಲೆ 5 ದಿವಸ ಏನಿಲ್ಲ, ಆ ಮರವು
5 ದಿವಸ ಆದ್ಮೇಲೆ ನಾವು ಆ ಜೈಲಿನಲ್ಲಿ ಇರುವಂತಹ ಅವರ ಸಂಬಂಧಿಕರು ಬಿಡಿ, ನಾವೇ ಹೋಗಿ ಅವರನ್ನು ಕಾಣ್ಲಿಕ್ಕೆ ಹೋಗ್ತೇವೆ. ಎಲ್ಲಿವರೆಗೆ ವ್ಯವಸ್ಥೆ ನಡೆದಿದೆ, ಅವರನ್ನು ಆ ಸತ್ತಾರವರನ್ನು ಕಾಣ್ಲಿಕ್ಕೆ ನಾವು ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗುವಂತಹದ್ದು. ಇಲ್ಲಿ ಯಾರನ್ನಾದರೂ ಮಹಾಜರಿಗೆ ಸಾಕ್ಷಿ ಮಾಡಿ ಅಂತ ಹೇಳಿದ್ರೆ ಎದುರು ಬರುವಂತಹ ಜನರು ಎದುರುವಂತಹದ್ದು. ಇದು ನಿಲ್ಲಬೇಕು. ಅಲ್ಲಾಹ್ವಿನ ಅನುಗ್ರಹದಿಂದ ನಮಗೆ ಸಾವು ಖಚಿತವಾಗಿದೆ. ಹುಟ್ಟು ಸಾವಿನ ಮಧ್ಯೆ ಯಾವುದೇ ಜನ ಈ ಪ್ರಪಂಚದಲ್ಲಿ ಈ ಮಣ್ಣಿನಲ್ಲಿ ದೊಡ್ಡದಿಲ್ಲ. ಅಲ್ಲಾಹ್ವಿನ ಮೇರೆಗೆ ಈ ವ್ಯವಸ್ಥೆಯಲ್ಲಿ ನಾವು ನಮ್ಮ ಎಳೆಯ ಮಕ್ಕಳು ಯಾವುದೇ ರೀತಿಯಾದ ತಾರ್ಕಿಕವನ್ನು ನಾವು ನಮ್ಮ ಮನಸ್ಸಿಗೆ ಅಳವಡಿಸಿಕೊಳ್ಳದೆ ಇಂತಹ ಮರಣಗಳು ಈ ಭಾಗದಲ್ಲಿ ಆಗಬಾರ್ದು. ಇಂತಹ ಒಂದು ವ್ಯಕ್ತಿ ಬಹುಶಃ ನನಗೆಲ್ಲ ನಷ್ಟ, ನನ್ನ ತಮ್ಮ, ಇಡೀ ಸಮಾಜಕ್ಕೆಲ್ಲ, ಇಡೀ ನಮ್ಮ ವ್ಯವಸ್ಥೆಗೆ ಒಂದು ಪ್ರಶ್ನಾರ್ಥಕವಾಗಿ ನಮಗೆ ಒಂದು ಉತ್ತರ ನೀಡುವಂತಹ ಕೆಲಸಕ್ಕೆ ನನ್ನ ತಮ್ಮ, ನನ್ನ ಸಹೋದರ ಇವತ್ತು ಮೃತಪಟ್ಟಿದ್ದಾನೆ. ಆ ನೋವನ್ನು ನನ್ನ ಜನ್ಮದಲ್ಲೂ ನನಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಂತಹ ಒಂದು ಪ್ರೀತಿಯ ತಮ್ಮನಾಗಿ ನನಗೆ ಅಣ್ಣನ ಮೂಲಕ ಈ ಮಸೀದಿಯಲ್ಲಿ ಏನಾಗ್ತಾ ಇದೆ, ನನ್ನನ್ನು ಯಾವ ರೀತಿಯಲ್ಲಿ ಆ ಮಿಲಾದ್ ದಿವಸದಲ್ಲಿ ಇದು ಮಾಡಬೇಕು ನಿಲ್ಲಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಡೈಲಿ ಅಪ್ ಟು ಡೇಟ್ ಮಾಡುವಂತದ್ದು. ಇಲ್ಲಿ ಒಂದು ರಚನೆ ಮಾಡಿಕೊಂಡು ಯಾವ ರೀತಿ ചെമ്മ ദുവാർക്ക് ചെന്നരെ ഒത്തരൊരു നോൺ മുസ്ലിം ഒരു പെണിയുണ്ട് അതിനോട്ട് എന്ത് ആക്കിയിട്ട് ഒരു പീസ് കിട്ടിയിട്ടുണ്ടെങ്കിൽ ഇൻഷാല്ല ഇത് നെക്സ്റ്റ് ഒരു 2000 മക്കൾ ഒരു സ്കൂളായിട്ട് പെലകണം ഇൻഷാല്ല. ഇതിൽ എന്തുണ്ട് ഞങ്ങൾ ആലിമത്തക്ക് ഞങ്ങൾ ഭയപിടിച്ചതില്ല. ചെമ്മത്ത് ഞങ്ങൾ കൊറടി ആക്കി കൊടുത്തിട്ടുള്ള, അതുപോലെ ഡിഗ്രിയിൽ കൊറടി ആക്കി കൊടുത്തിട്ടുള്ള. ഇന്ന് ഒരു മക്ക പഠിക്കണമെങ്കിൽ 25,000 കൊറടി മക്ക പഠിക്കാൻ സാധ്യമില്ല. ഞങ്ങൾ സെറത്തിൽ കുറവാണ് മോഡേൺ സ്കൂളിൽ ഒരു ചെറിയ ഫീസ് ಯಾರು വെച്ചെങ്കോ അത്രമേ ഞങ്ങൾക്ക് ചെലവുണ്ട്. ബാക്കി ഡിഗ്രി ആവട്ടെ PUC ആവട്ടെ, PUC കർണാടകത്തില് ഞങ്ങൾക്ക് ഫസ്റ്റ് ആയിട്ട് ഇടീ വർഷത്തില് ഞങ്ങളൊട്ട് 24-28 മേഡം കണക്കുണ്ട് എത്ര മക്ക ലാസ്റ്റ് ഞങ്ങൾ ദീപാട്ടെങ്കിൽ വേറെ എവിടമ്മ കോളേജിൽ ಮೆಲ್ಕಾರ್ಲಿ ನಾನು ಟ್ರಸ್ಟ್ చేయలేనంతో ಮೆಲ್ಕಾರ್ ವುಮೆನ್ಸ್ ಕಾಲೇಜ್ ಬಂಟ್ವಾಲ್ತು ಅವಡಿಗೆ ನಾನು ರಿಜಿಸ್ಟರ್ ಆಕೊಂಡು PRCನೆ ಎಂದ್ರಮ್ಮ ಪಡಿಚೋ ನೀಗಳೆಲ್ಲ ದುವಾ ಬರ್ಕತ್ಲೆ ಉಸ್ತಾದ್ಮಾರ್ ದುವಾ ಬರ್ಕತ್ಲೆ ನಂಗೆ ಅದೇ ವರ್ಷ PUC ஒரு பர்மிஷன் கிடைச்சு அல்ஹம்துலில்லாஹ் ഞങ്ങളെ മക്ക ഫസ്റ്റ് ബാച്ച് ഊടമേ നല്ല എഴുതിയിട്ട് നല്ല മാർക്ക് തരകോ. ഇങ്ങനെ എക്സാം റണ്ണിങ് ആയിട്ടുണ്ട്. ഇൻഷാ അല്ലാഹ് അതൊരു നല്ല വ്യവസ്ഥ ആയിട്ട് നല്ല റിസൾട്ട് പറഞ്ഞു എന്നിട്ട് ഞാൻ കേറിട്ട്